ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ನಿಧನರಾಗಿ ನಿನ್ನೆಗೆ ಇವತ್ತು ಅಂತ್ಯಕ್ರಿಯೆ ನಡೆಯುತ್ತೆ. ಇವತ್ತು ಅವರನ್ನು ಪಾರ್ಥಿವ ಶರೀರವನ್ನು ಬೆಂಗಳೂರಿನ ಸದಾಶಿವನಗರದಿಂದ ನೇರವಾಗಿ ಅವರ ಹುಟ್ಟೂರಿಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಹುಟ್ಟೂರಿಗೆ ಎಸ್.ಎಂ.ಕೆ ಅವರ ಪಾರ್ಥಿವ ಶರೀರ ತಲುಪಲಿದೆ. ಮದ್ದೂರಿನ ಸೋಮನಹಳ್ಳಿಯಲ್ಲಿ ಎಸ್.ಎಂ.ಕೆ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸೋಮನಹಳ್ಳಿಯ ಕಾಫಿ ಡೇ ಆವರಣದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡಿಕೊಂಡಿರೋದು. ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಿರೋದು ಮೊಮ್ಮಗ ಅಮರ್ಥ್ಯ ಸಿದ್ಧಾರ್ಥ್. ಎಸ್.ಎಂ.ಕೆ ಚಿತೆಗೆ ಅಗ್ನಿ ಸ್ಪರ್ಶವನ್ನ ಮಾಡಲಿದ್ದಾರೆ ಮೊಮ್ಮಗ ಅಮರ್ಥ್ಯ ಸಿದ್ಧಾರ್ಥ್. ಸೋಮನಹಳ್ಳಿಯಲ್ಲಿ ಸಾರ್ವಜನಿಕ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಒಂದು 3 ಕಡೆಗೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿನೇ ವ್ಯವಸ್ಥೆ ಮಾಡಿಕೊಂಡಿದ್ರು. ಸಂಜೆ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಕಾರಣ ಎಸ್.ಎಂ. ಕೃಷ್ಣ ಅವರಿಗೆ 2 ಹೆಣ್ಮಕ್ಳಿರೋದು. ಸೊ ಹಾಗಾಗಿ ಅವರ ಅಳಿಯ ಸಿದ್ಧಾರ್ಥ್ ಅವರು ಕೂಡ ಇಲ್ಲ, ಈಗ ಆತ್ಮಹತ್ಯೆನ ಮಾಡಿಕೊಂಡಿದ್ರು. ಅವರು ಇಲ್ಲದೇ ಇರುವ ಸಂದರ್ಭದಲ್ಲಿ ಈಗ ಮೊಮ್ಮಗ ಆಗಿರುವಂತಹ ಅಮರ್ಥ್ಯ ಸಿದ್ಧಾರ್ಥ್ ಅಂತ್ಯಕ್ರಿಯೆಯನ್ನು ನೆರವೇರಿಸಲಿದ್ದಾರೆ. ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ವಿಧಿವಿಧಾನಗಳು ನೆರವೇರಲಿದೆ. ಅಂತ್ಯಕ್ರಿಯೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗಲಿದ್ದಾರೆ. ಪರರ್ಥ್ಯಃ ಪರಮಸ್ಪಷ್ಟಸ್ತುಷ್ಟಃ ಪುಷ್ಟಃ ಶುಭೇ ಕ್ಷಣಃ ರಾಮೋ ವಿರಾಮೋ ವಿರತೋ ಮಾರ್ಗೋ ನೇಯೋ ನಯೋ ನಯಃ ಧೀರಶಕ್ತಿಮತಾಂ ಶ್ರೇಷ್ಠೋ ಧರ್ಮೋ ಧರ್ಮವಿದುತ್ತಮಃ ವೈಕುಂಠಃ ಪುರುಷಃ ಪ್ರಾಣಃ ಪ್ರಾಣದಃ ಪ್ರಣವಃ ಪೃಥುಃ ಹಿರಣ್ಯಗರ್ಭಃ ಶತ್ರುಘ್ನೋ ವ್ಯಾಪ್ತೋ ವಾಯುರಧೋಕ್ಷರಃ ಪೃಥುಸ್ಸು ದರ್ಶನಃ ಕಾಲಃ ಪರಮೇಷ್ಟೇ ಪರಿಗ್ರಹಃ ಉಗ್ರಃ ಸಂವತ್ಸರೋ ದಕ್ಷೋ ವಿಶ್ರಾಮೋ ವಿಶ್ವದಕ್ಷಿಣಃ ವಿಸ್ತಾರಸ್ಥಾವರಸ್ಥಾಣಃ ಪ್ರಮಾಣಂ ಬೀಜಮವ್ಯಯಂ ಅರ್ಥೋನರ್ಥೋ ಮಹಾಕೋಶೋ ಮಹಾಭೋಗೋ ಮಹಾಧನಃ ಅನರವಿಂಡಸ್ತವಿಷ್ಟೋ ಭೂರ್ಧರ್ಮಯೋಪೋ ಮಹಾಮುಖಃ. ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ವಿಧಿವಿಧಾನಗಳನ್ನು ನೆರವೇರಿಸಲಿದ್ದಾರೆ. ಎಸ್.ಎಂ.ಕೆ ಅವರ ಅಂತಿಮ ಯಾತ್ರೆ ನಡೀತಾ ಇದೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂಥ ಅವರ ನಿವಾಸದಿಂದ ಬೆಳಗ್ಗೆ ತೆರಳಿತು. ಅದಾದ ನಂತರ ಬಿಡದಿ, ಚನ್ನಪಟ್ಟಣ, ಆ ಕಡೆಗೆ ರಾಮನಗರ, ತದನಂತರ ಈಗ ಮದ್ದೂರನ್ನು ಕೂಡ ತಲುಪ್ತಾ ಇದೆ. ಸೊ ಮದ್ದೂರಿನಲ್ಲಿರುವಂಥ ಅವರ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ ಸಂಜೆ ಅಷ್ಟೊತ್ತಿಗೆ ಸೋಮನಹಳ್ಳಿಯಲ್ಲಿ. ಅಲ್ಲೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲ ಕಡೆಯೂ ಕೂಡ ಆ ಭಾಗದಲ್ಲಿರುವಂಥ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಬಂದು ನಿಂತ್ಕೊಂಡು ಒಂದು ದರ್ಶನ ಮಾಡೋಣ ಅಂತ ಹೇಳಿ, ಅದರ ಜೊತೆಗೆ ಹಲವು ವಾಹನಗಳು ಕೂಡ ಹೋಗ್ತಾ ಇವೆ ಬೆಂಗಾವಲಾಗಿ ನೋಡ್ಕೊಳ್ಳೆಯಲ್ಲಿ. ಸಾರ್ವಜನಿಕರು ಬಂದು ಕೊನೆಯದಾಗಿ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋಕ್ಕೆ ಸಾಲು ಸಾಲು ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ನೋಡಿ ಎಷ್ಟು ಜನ ಬಂದು ಹೋಗಿದ್ದಾರೆ. ಇದು ಚನ್ನಪಟ್ಟಣದಿಂದ ನೇರ ಪ್ರಸಾರವನ್ನು ನಿಮ್ಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಸಾರ್ವಜನಿಕರು ಬಂದು ಅಂತಿಮ ದರ್ಶನವನ್ನು ಪಡ್ಕೊಳ್ಳೋಕ್ಕೆ ನಿಂತ್ಕೊಂಡ್ರು. ಹಾಗಾಗಿ ಕೆಲ ಹೊತ್ತು ಅಲ್ಲಿ ನಿಲ್ಲಿಸುವಂಥ ಅಂತಿಮ ಯಾತ್ರೆಯಲ್ಲಿ ನಿಲ್ಲಿಸುವಂಥ ಕೆಲಸವನ್ನು ಮಾಡಿದ್ರು. ಯಾಕೆ ಅಂತಂದರೆ ಅಲ್ಲಿ ಎಲ್ಲರಿಗೂ ಕೂಡ ದರ್ಶನ ಆಗಲಿ ಅಂತೇಳಿ. ಎಷ್ಟೋ ಜನಕ್ಕೆ ಬೆಂಗಳೂರಿಗೆ ಬಂದಿರೋಕ್ಕಾಗಿರೋದಿಲ್ಲ. ಹಾಗಾಗಿ ಇವತ್ತು ಸರ್ಕಾರ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಬಂದು ಕೆಲಸಕ್ಕೆ ಹೋಗೋದ್ರ ಬದಲಾಗಿ ಬನ್ನಿ ಒಂದ್ಸಲ ದರ್ಶನ ಮಾಡ್ಕೊಂಡು ಹೋಗಿ ಅಂಥೇಳಿ. ಬೆಂಗಳೂರಿನಲ್ಲಿರುವಂಥವ್ರು ಪ್ರತಿಯೊಬ್ಬರು ದರ್ಶನ ಮಾಡಲೇಬೇಕಾಗಿತ್ತು. ಕಾರಣ ಇವತ್ತು ಬೆಂಗಳೂರಿನಲ್ಲಿ ಅನ್ನ ತಿಂತಾ ಇದ್ದೀವಿ ಅಂತಂದರೆ, ಬೆಂಗಳೂರು ಈ ರೀತಿಯಾಗಿ ಬೆಳೆಯೋಕ್ಕೆ ಕಾರಣ ಆಗಿದೆ ಅಂತಂದರೆ, ಇಷ್ಟೊಂದೆಲ್ಲ ವ್ಯವಸ್ಥೆಗಳು ಸಿಗ್ತಾ ಇದೆ ಅಂತಂದರೆ, ಅವರು ಮಾಡದೇ ಇದ್ದರೂ ಇರಬಹುದಿತ್ತೇನೋ, ಬಟ್ ಈ ಪ್ರಮಾಣದಲ್ಲಿ ಬರ್ತಾ ಇರಲಿಲ್ವೇನೋ, ಸ್ವಲ್ಪ ತಡವಾಗಿ ಬರ್ತಾ ಇತ್ತೇನೋ. ಅವರು ಆ ಸಂದರ್ಭದಲ್ಲೇ ತಂದಿರುವಂಥ ಪ್ರಯತ್ನಗಳು, ಮಾಡಿರುವಂಥ ಪ್ರಯತ್ನಗಳು, ತಂದಿರುವಂಥ ಯೋಜನೆಗಳಿದೆಯಲ್ಲ, ಅದರ ಫಲ ಇವತ್ತು ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಬದಲಾವಣೆಗಳು ಕಾಣಕ್ಕೆ ಶುರುವಾಯಿತು. ಇಷ್ಟೊಂದು ರೀತಿಯಾದಂಥ ವ್ಯವಸ್ಥೆಗಳು ಸಿಗೋಕ್ಕೆ ಶುರುವಾಯಿತು. ಇಷ್ಟೊಂದು ಅಭಿವೃದ್ಧಿ ಆಯಿತು. ಕೆಲಸಕ್ಕೋಸ್ಕರ ಬೆಂಗಳೂರಿಗೆ ಬರುವಂಥ ಪರಿಸ್ಥಿತಿಗಳ ನಿರ್ಮಾಣ ಆಯಿತು. ಜಾಬ್ಗಳು ಸಿಗೋಕ್ಕೆ ಶುರುವಾಯಿತು. ಹಾಗಾಗಿ IT ಹಬ್ ರೀತಿಯಲ್ಲಿ ಆಗೋಯಿತು. ಇಡೀ ಪ್ರಪಂಚದಲ್ಲಿ ಬೆಂಗಳೂರನ್ನ ಗುರುತಿಸ್ಕೊಳ್ಳೋ ರೀತಿಯಲ್ಲಿ ಆಗಿತ್ತು. ಎಲ್ಲದಕ್ಕೂ ಕೂಡ ಬೆಂಗಳೂರಿನಲ್ಲಿರುವಂಥ ಜನ ಒಂದು ಸಲ ಕೃತಜ್ಞರಾಗಿರಬೇಕು. ಆ ಕೃತಜ್ಞತೆಗಾದರೂ ಒಂದು ಸಲ ಆದರೂ ದರ್ಶನ ಮಾಡಬೇಕು. ನಿನ್ನೆ ತುಂಬ ಜನ ಮಾಡಿದ್ದಾರೆ, ಮಾಡಿಲ್ಲ ಅಂಥೇಳಿ. ಸೊ ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ ಅಂತಿಮ ಯಾತ್ರೆಯ ವಿಚಾರದಲ್ಲಿ.
ಸೋಮನಹಳ್ಳಿಯಲ್ಲಿ ಇನ್ನೊಂದು ಕಡೆಗೆ ವ್ಯವಸ್ಥೆಯನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಈಗ ಸೋಮನಹಳ್ಳಿಯಲ್ಲಿ ಇಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಆ ಜಾಗದಲ್ಲಿ ಏನೆಲ್ಲ ತಯಾರಿಯನ್ನು ಮಾಡ್ಕೊಳ್ಬೇಕು ಆ ತಯಾರಿಯನ್ನು ಒಂದು ಕಡೆಗೆ ತೋರಿಸ್ತಾ ಇದ್ದೀವಿ. ಇನ್ನೊಂದು ಕಡೆಗೆ ಅವರ ಅಂತಿಮ ಯಾತ್ರೆ ನಡೀತಾ ಇದೆ. ಚನ್ನಪಟ್ಟಣದ ಬಳಿ ಇದೆ. ಈಗ ಇನ್ನೂ ಕೆಲವು ನಿಮಿಷಗಳು ಬೇಕು, 1.5-2 ಗಂಟೆ ಅಷ್ಟೊತ್ತಿಗೆ ಆಗಬಹುದೇನೋ, ಅಥವಾ 2-3 ಗಂಟೆವರೆಗೂ ಕೂಡ ಬೇಕಾಗತ್ತೇನೋ ಹೋಗಿ ತಲುಪೋಕ್ಕೆ. ಕಾರಣ ಮಧ್ಯ ಮಧ್ಯದಲ್ಲಿ ಸಾರ್ವಜನಿಕರು ದರ್ಶನವನ್ನು ಪಡ್ಕೊಳ್ತಾ ಇರೋದ್ರಿಂದ ಸೊ ಅದೆಲ್ಲ ವ್ಯವಸ್ಥೆಯನ್ನು ಅಲ್ಲಿ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ಸೋಮನಹಳ್ಳಿಯಲ್ಲಿ ವ್ಯವಸ್ಥೆಗಳು ಹೇಗಿದೆ, ಯಾವ ರೀತಿಯಾಗಿದೆ. ಸೊ ಈಗ ಅಂತ್ಯಕ್ರಿಯೆಯನ್ನು ಕೂಡ ಎಸ್ ಎಂ ಕೃಷ್ಣ ಅವರ ಮೊಮ್ಮಗ ಅಮರ್ಥ್ಯ ಸಿದ್ಧಾರ್ಥ್ ಅವರೇ ನೆರವೇರಿಸಲಿದ್ದಾರೆ. ಸೊ ಅದಕ್ಕೂ ಕೂಡ ಈಗ ಏರ್ಪಾಡಾಗಿದೆ. ಅದು ಸೋಮನಹಳ್ಳಿಯಿಂದ ನೇರ ದೃಶ್ಯಾವಳಿಗಳು ನಿಮಗೆ ತೋರಿಸ್ತಾ ಇದ್ವಿ. ಮದ್ದೂರಿನಲ್ಲಿರುವಂಥ ಸೋಮನಹಳ್ಳಿ ಅದರ ನೇರ ದೃಶ್ಯಾವಳಿಗಳು. ಇನ್ನೊಂದು ಕಡೆಗೆ ಅಂತಿಮ ಯಾತ್ರೆಯ ನೇರ ದೃಶ್ಯಾವಳಿಗಳು. ಅಲ್ಲೂ ಕೂಡ ಜನ ಇನ್ನೂ ಕೂಡ ಅಂತಿಮ ದರ್ಶನವನ್ನು ಪಡಿತಾನೇ ಇದ್ದಾರೆ. ಎಸ್ ಎಂ ಕೃಷ್ಣ ಅವರು ತಮ್ಮ ವ್ಯಕ್ತಿತ್ವದಿಂದ ಅಪಾರ ಜನರನ್ನ ಸೆಳೆದಿದ್ರು. ಅಪಾರ ಜನರು ಕೂಡ ಎಸ್ ಎಂ ಕೃಷ್ಣರವರ ಅನುಯಾಯಿಗಳಾಗಿದ್ದಾರೆ. ಮಂಡ್ಯ ಜಿಲ್ಲೆಯ ರಾಜಕಾರಣದಲ್ಲಿ ಅವರ ಸಾಕಷ್ಟು ಅನುಯಾಯಿಗಳು ಕೂಡ ಇದ್ರು. ಅವರಲ್ಲಿ ಒಬ್ಬರು ನರೇಂದ್ರ ಸ್ವಾಮಿ ಅವರು, ಶಾಸಕ ನರೇಂದ್ರ ಸ್ವಾಮಿ ಅವ್ರನ್ನ ಮಾಡ್ತಿದ್ದಾರೆ. ಸರ್, ನೀವು ಅವರ ಅನುಯಾಯಿ, ಫಾಲೋವರ್ ಮತ್ತೆ ಅವರ ಆಪ್ತರು ಕೂಡ. ಈಗ ಅವರು ನಮ್ಮೊಟ್ಟಿಗಿಲ್ಲ, ಅದ್ರ ಬಗ್ಗೆ ಹೇಳ್ತೀವಿ. ರಾಜಕಾರಣದ ಭೀಷ್ಮ ಮತ್ತು ಅಜಾತಶತ್ರು ಈ ಜಿಲ್ಲೆಯ ಒಂದು ಅತ್ಯಮೂಲ್ಯ ರತ್ನ. ಈ ಒಂದು ಧ್ರುವ ತಾರೆ ಇವತ್ತು ರಾಜಕೀಯದ ಒಂದು ಉತ್ತುಂಗ ಶಿಖರವನ್ನು ಏರಿ ಕಳಂಕರಹಿತ ರಾಜಕಾರಣ ಮಾಡಿ ನಾಡಿಗೆ ಕೊಡುಗೆಗಳ ಜೊತೆಯಲ್ಲಿ ದೂರದೃಷ್ಟಿಯ ಯೋಜನೆಗಳ ಜೊತೆಯಲ್ಲಿ ಕೆಂಗಲ್ರ ನಂತರ ವಿಕಾಸಸೌಧವನ್ನು ನೆನಪಿನಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರಲಿ, ಸಿಲಿಕಾನ್ ವ್ಯಾಲಿ ಇರಲಿ, ನಮ್ಮ ಪ್ರತಿಯೊಂದು ಭವಿಷ್ಯತ್ತಿನ ಯೋಜನೆಗಳಲ್ಲಿ ಅವರ ಪಾತ್ರ ಇದೆ. ಸರ್, ಪದೇ ಪದೇ ನಮ್ಮ ಜೊತೆ ಮಾತಾಡಬೇಕು ಮಾತನ್ನ ಬಳಸ್ತಾ ಇದ್ದಾರೆ. ನನ್ನನ್ನು ಉಳಿಸಿದ್ದು ಎಸ್ ಎಂ ಕೃಷ್ಣ ಅವರು ಅಂತ. ಇದು ಹುಟ್ಟಿಗೆ ನನ್ನ ತಂದೆ ಕಾರಣ. ಆದರೆ ನಾನು ಅಪಘಾತದಲ್ಲಿ ಸಾವನ್ನಪ್ಪುವಂಥ ಪರಿಸ್ಥಿತಿ ಇತ್ತು. ಡಿ ಕೆ ಶಿವಕುಮಾರ್ ಅವ್ರ ಜೊತೆ ನನಗೆ ಆಕ್ಸಿಡೆಂಟ್ ಆಗಿದ್ದು ಬಿಜಾಪುರದಲ್ಲಿ. ನನಗಾಗಿರ್ತಕ್ಕಂಥ ಅಪಘಾತದ ತೀವ್ರತೆಯನ್ನು ವೈದ್ಯರ ತಂಡದಿಂದ ಮಾಹಿತಿ ಪಡೆದು ನಮಗೋಸ್ಕರ ಹೆಲಿಕಾಪ್ಟರ್ ಕಳಿಸಿ ಹಿಂದಿನ ಸೀಟ್ ಬಿಚ್ಚಿ ಬೆಡ್ ಹಾಕಿ ನನ್ನ ಕಾಲರ್ ಹಾಕಿ ನಿಮ್ಯಾನ್ಸ್ ತನಕ ಬಂದು ತಲುಪಿ ಆಪರೇಷನ್ ಆಗಿ ಬದುಕೋದಕ್ಕೆ ಕಾರಣೀಭೂತರಾದಂಥ ಪುನರ್ಜನ್ಮದ ಆತ. ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಹುಟ್ಟು ಸಾವಿನ ನಡುವೆ ಸಾಕಷ್ಟು ಘಟನೆಗಳು ನೋಡಿರ್ತೀವಿ. ಆದರೆ ಪುನರ್ಜನ್ಮದ ಘಟನೆ ಎಲ್ಲರ ಜೀವನದಲ್ಲೂ ಬಂದಿರಲ್ಲ. ನನ್ನ ಜೀವನದಲ್ಲಿ ಅದಿದೆ. ಆ ಸಂದರ್ಭದಲ್ಲಿ ನಾಡಿನ ಮುಖ್ಯಮಂತ್ರಿ ಆಗಿದ್ದಂಥ ನಾನೊಂದು ಪಂಚಾಯತಿ ಸದಸ್ಯನೂ ಅಲ್ಲ, ಅಂದು ಒಬ್ಬ ಪಕ್ಷದ ಕಾರ್ಯಕರ್ತ, ಅವರ ಬೆಂಬಲಿಗ ಅಷ್ಟೇ. ನನಗೆ ಆ ಅವಕಾಶ ಕೊಟ್ಟರಲ್ಲ, ನಾನು ಬದುಕಿರುದ್ದಕ್ಕೂ ಅವ್ರನ್ನ ನೆನೆಸಲೇಬೇಕು. ನಾನು ಮಾದೇಶ್ವರರ ಭಕ್ತ, ಅವರು ಮಾದೇಶ್ವರ ಭಕ್ತ. ಆ ಭಿಕ್ಷೆ ಕೊಟ್ಟದನ್ನು ನಾನು ಯಾವತ್ತೂ ಬರಲಿಕ್ಕೆ ಸಾಧ್ಯ. ಒಂದು ರೀತಿಯಾಗಿ ತಾಯಿ ಕರಳು ಅಂತ ಹೇಳ್ಬೋದು ಸರ್. ಯಾಕಂದ್ರೆ ಇಂಥ ರಾಜಕಾರಣಿಗಳು ಅಪರೂಪ ಸಿಗುತ್ತೀರಾ. ಅಂದ್ರೆ ಎಲ್ಲರಿಗೂ ಮಾಡಬೇಕು, ಮಾಡಬಾರ್ದು ಅನ್ನೋ ರೀತಿಯಾಗಿ ಸಾಮೂಹಿಕವಾಗಿ ಎಲ್ಲರೂ ಕೂಡ ಒಂದು ರೀತಿಯಾಗಿ ಜನಾನುಯಾಯಿಯಾಗಿ ಕೆಲಸ ಮಾಡ್ಕೊಂಡು ಬಂದವರು. ನಿಮ್ಮ ಜೀವನದಲ್ಲಿ ಸರ್ ಯಾವುದು ಪ್ರಭಾವ ಬೀರುತ್ತೆ ಸರ್? ಒಮ್ಮೆ ಅವರ ಅಧ್ಯಕ್ಷತೆಯಲ್ಲಿ ಸರ್ಕಾರ ರಚಿಸೋದಕ್ಕೂ ಮೊದಲೇ ಮಳವಳ್ಳಿಯಲ್ಲಿ ನನಗೆ ಟಿಕೆಟು ಕೊಟ್ಟರು. 3 ದಿವಸದಲ್ಲೇ ಪಕ್ಷದ ಆದೇಶದ ಮೇರೆಗೆ ನನಗೆ ಅನಧಿಕೃತ ಅಭ್ಯರ್ಥಿ ಅಂತ ಹೇಳಿ ಸಿಂಬಲ್ ನನಗಿದ್ರು ಅನಿವಾರ್ಯವಾಗಿ ಅವರು ನನ್ನ ವಿರುದ್ಧ ಬಂದು ಚುನಾವಣಾ ಪ್ರಚಾರ ಮಾಡಬೇಕಾಯ್ತು. ಪಕ್ಷದಿಂದ ಉಚ್ಚಾಟನೆಯೂ ಮಾಡಿದ್ರು. ಅವರಲ್ಲಿ ನೋವು ಹೇಗಿತ್ತು ಅನ್ನೋದಕ್ಕೆ ಚುನಾವಣೆ ಗೆದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಕಾಂಗ್ರೆಸ್ ಕಚೇರಿಗೆ ಹೋಗಿ ನನ್ನನ್ನು ಉಚ್ಚಾಟನೆ ಮಾಡಿದಂಥ ಆದೇಶವನ್ನು ಹಿಂಪಡೆದು ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿ ಪತ್ರ ಕೊಟ್ಟು ನನ್ನನ್ನು ಕರೆಸ್ಕೊಂಡ್ರು. ಆಕಸ್ಮಿಕವಾದಂಥ ತಪ್ಪು ಸಂದರ್ಭಗಳು ಮಾಡಿಸ್ತವೆ. ನಿನ್ನ ಜೀವನದಲ್ಲಿ ಇದಾಗಿದೆ. ನೀನು ಶಾಸಕನಲ್ಲದೆ ಇರ್ಬೋದು,
ಆದರೆ ನನ್ನ ಪಾಲಿಗೆ ನೀನು ಆ ಕ್ಷೇತ್ರಕ್ಕೆ ನೀನೇ ಜವಾಬ್ದಾರಿ. ಸೊ ಅದು ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿಯವರು ಅವ್ರದ್ದೇ ಆದಂಥ ಒಡನಾಟ, ಅವ್ರು ಬೆಳೆದಂಥ ರೀತಿ, ಕಾರ್ಯಕರ್ತ ಆದಂಥ ಸಂದರ್ಭದಲ್ಲಿ ಕೃಷ್ಣ ಅವ್ರಿಗೆ ಕೊಟ್ಟಂಥ ಅವಕಾಶಗಳು, ಹೇಗೆ ಮೇಲ್ಗಡೆಗೆ ಬೆಳೆಯೋಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಹೀಗೆ ಹಳೆ ಮೈಸೂರು ಭಾಗದಲ್ಲಿ ಕೆಲವರಿಗೆ ಎಸ್ ಎಂ ಕೃಷ್ಣ ಅವರು ಹೇಗೆ ಮಾರ್ಗದರ್ಶಕರಾಗಿದ್ದರು, ಹೇಗೆ ಗುರುಗಳಾಗಿದ್ದರು, ಇವೆಲ್ಲವೂ ಕೂಡ ಇದೆ.